ಸುಂದರಮ್ಮ ತನ್ನ ಸೊಸೆಯಾದ ಸುಶೀಲನ ಮೇಲೆ ತುಂಬಾ ಕೋಪದಿಂದಿದ್ರು. ಸುಶೀಲ ತನ್ನ ತವರು ಮನೆಗೆ ಹೋಗಿ 2 ದಿನದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವಳು 2 ದಿನ ಆಗಿ ಬರದಿರುವ ಕಾರಣ ಕೋಪ ಇತ್ತು. ಸರಿಯಾದ ಅದೇ ಸಮಯಕ್ಕೆ ಅವರ ಗಂಡ ರಾಂಬಾಬು ಮನೆಗೆ ಬಂದ್ರು. ಇಲ್ ನೋಡು ಸುಂದರಂ, ನನಗೆ ತುಂಬಾನೇ ಹಸಿವಾಗ್ತಿದೆ, ನನಗೆ ಸ್ವಲ್ಪ ಊಟ ಹಾಕು. ನಿನ್ನೆ ರಾತ್ರಿ ಸಾರೆಲ್ಲ ಬೇಡ, ಏನಾದ್ರೂ ಹೊಸದಾಗಿ ಸಾರ್ ಮಾಡಿ ನನಗೆ ಬೇಗ ಊಟ ಕೊಡು, ಹಸಿವಾಗ್ತಿದೆ. ಏನು ಮಾತನಾಡದೆ ಸುಮ್ನೆ ನಿಂತಿದೀಯಾ? ಬೇಗ ಹೋಗಿ ಮಾಡ್ಕೊಂಬಾ. ಓ ಸರಿ ಸರಿ, ಅಯ್ಯನವರಿಗೆ ಬೇಗ ಬಿಸಿ ಬಿಸಿಯಾಗಿ ಮಾಡ್ಕೊಂಬರ್ತೀನಿ. ಏನೋ ಹೊರಗಡೆ ಹೋಗಿ ಕಷ್ಟಪಟ್ಟು ಬಂದಿದ್ದೀರಾ, ಇದು ಮಾತ್ರ ಸಾಕ? ಕುಡಿಯೋಕ್ಕೇನಾದ್ರೂ ಬೇಕಾ? ಇಲ್ಲ ಸಾಕು ಸಾಕು. ಸರಿ ಸರಿ ಇರಿ, ಹೋಗಿ ತಗೊಂಬರ್ತೀನಿ. ಹಾಗೆ ಹೇಳಿ ಒಳಗೆ ಹೋದ್ರು. ಸುಂದರಮ್ಮ ಹೋಗುವುದನ್ನು ನೋಡಿ ರಾಂಬಾಬುವಿಗೆ ಸಂದೇಹ ಬಂದು, ಇವಳ ನೋಟ ಸರಿನೇ ಇಲ್ಲಲ್ಲ, ಇವತ್ತಿವಳಿಗೆ ಏನೋ ಹುಚ್ಚೆ ಹಿಡ್ದಿರ್ಬೇಕು. ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಸುಂದರಮ್ಮ ಮನೆಯೊಳಗಿಂದ ಒಂದು ಕೋಲನ್ನು ತೆಗೆದುಕೊಂಡು ಬಂದು ತನ್ನ ಗಂಡನನ್ನು ಜೋರಾಗಿ ಹೊಡೆದ್ರು. ಆ ನೋವನ್ನು ತಡೆಯಲಾರದೆ ರಾಂಬಾಬು, ಅಯ್ಯೋ ದೇವ್ರೆ, ಇವಳು ನನ್ನ ಕೊಂದ್ಬಿಡ್ತಾಳೆ, ಅವಳ ಮುಖನೂ ಅವಳು ನನ್ ಮುಖನ ಒಡ್ದಾಕಕ್ ಬರ್ತಿದ್ದಾಳೆ. ಏಯ್, ನಾನ್ ನಿನ್ ಜೊತೆ ಏನೇ ಕೇಳ್ದೆ? ಹಸಿವಾಗ್ತಾ ಇದೆ, ಸ್ವಲ್ಪ ಅಡಿಗೆ ಮಾಡಿಕೊಡು ಅಂತ ಹೇಳ್ದೆ. ಊಟ ಕೇಳೋದು ತಪ್ಪ ಕಣೆ. ಸೊಸೆ ಮನೆ ಬಿಟ್ಟು ಹೋಗಿ 2 ದಿನ ಆಯ್ತು. ಅವಳ ಹಿಂದೆ ನಿಮ್ಮಗ ಸೀನು ಕೂಡ ಹೋಗಿದ್ದಾನೆ. ಅವ್ರ ಕತೆ ಏನು ಅಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ನೀವಾದ್ರೂ ಹೊರಗಡೆ ಹೋಗಿ ಏನಾದ್ರೂ 4 ಪೈಸಾ ಸಂಪಾದನೆ ಮಾಡ್ಕೊಂಡ್ ಅಂದ್ರೆ ಅದೂನು ಇಲ್ಲ. ಯಾವಾಗ ನೋಡಿದ್ರು ಹೊರಗೆ ಹೋಗಿ ಸುತ್ತಾಡ್ಕೊಂಡ್ ಬರದೇ ನಿಮ್ಮ ಕೆಲ್ಸ ಆಗೋಗಿದೆ. ಸ್ವಲ್ಪ ಆದ್ರೂ ಚಿಂತೆ, ಮನೆ ಮೇಲೆ ಜವಾಬ್ದಾರಿ ನಿಮ್ಗೆ ಇದೆಯಾ? ಗಂಡಸಾಗಿ ಹುಟ್ಟಿ ಮನೆ ಜವಾಬ್ದಾರಿಯನ್ನು ನೋಡದಿದ್ರೆ ಹೇಗೆ ರೀ? ಇಷ್ಟು ಬೈದ್ರೂ ಕೂಡ ನಿನ್ ಮುಂದೆ ನಿಂತಿದ್ದೀನಿ ಅಂತ ನೋಡ್ತಾ ಇದ್ದೀಯಾ? ನಿನ್ನ ಮುಖಕ್ಕೆ ಯಾರು ಬರೋದಿಲ್ಲ. ನಿನ್ ಜೊತೆ ಹೀಗೆ ಈ ಮನೆಯಲ್ಲಿ ಸಂಸಾರ ಮಾಡ್ಲಿಕ್ಕೆ ಆ ರಸ್ತೆಯಲ್ಲಿರುವ ನಾಯಿ ಜೊತೆ ಸಂಸಾರ ಮಾಡ್ಬೋದು. ನಿನ್ ಮಗ ಬಂದ್ರು ನಾನ್ ಈ ಮನೆಗೆ ಬರೋದಿಲ್ಲ. ಹೀಗೆ ರಾಂಬಾಬು ಮನೆಯಿಂದ ಹೊರಗಡೆ ಬರ್ತಾ ಇರುವಾಗ ಅವರ ಸೊಸೆಯಾದ ಕೋಕಿಲ ಮಗನಾದ ಸೀನುವನ್ನು ಕಂಡು ಪುನಃ ರಾಂಬಾಬು ಮನೆಯೊಳಗೆ ಹಿಂತಿರುಗಿ ಹೋದ್ರು. ಏನು, ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ಮತ್ತೆ ಒಳಗ್ ಬರ್ತಿದ್ದೀರಾ? ನಾನೇನು ನಿನಗೋಸ್ಕರ ಬಂದಿಲ್ಲ, ನನ್ ಸೊಸೆ ಬರ್ತಾ ಇದ್ದಾಳೆ, ಅವಳಿಗೋಸ್ಕರನೇ ಬಂದಿದ್ದು. ಏನಾಯ್ತ್ ಮಾವ, ಪುನಃ ಅತ್ತೆ ಜೊತೆ ಜಗಳನಾ? ಯಾಕೆ ಅಪ್ಪ, ಯಾವಾಗ ನೋಡಿದ್ರು ಅಮ್ಮನ್ ಜೊತೆ ಜಗಳ ಮಾಡ್ಕೊಂಡೇ ಇರ್ತೀರಾ? ಲೇ, ಗಂಡ್ಮಕ್ಳಿಗೆ ಯಾವಾಗ್ಲೂ ತನ್ ತಾಯಿ ಮಾಡೋದು ತಪ್ಪು ಅಂತ ಅನ್ಸದೇ ಇಲ್ಲ. ನಿನ್ ಜೊತೆ ನನ್ಗೇನ್ ಮಾತು? ಅಮ್ಮ ಕೋಕಿಲ, ನನ್ಗೆ ತುಂಬಾ ಹಸಿವಾಗ್ತಿದೆ, ಊಟ ತಗೊಂಬ ಅಮ್ಮ. ಸರಿ ಮಾವಯ್ಯ, ಕೂತ್ಕೊಳ್ಳಿ, 10 ನಿಮಿಷದಲ್ಲಿ ತರ್ತೀನಿ. ಕೋಕಿಲ ಮನೆಯೊಳಗೆ ಹೋಗಿ ತನ್ನ ಮಾವನಿಗೆ ಊಟವನ್ನು ತಂದು ಕೊಟ್ಲು. ರಾಂಬಾಬು ಕೂತ್ಕೊಂಡು ಊಟವನ್ನು ವೇಗವಾಗಿ ಊಟ ಮಾಡ್ತಾ ಇದ್ರು. ತನ್ನ ಸೊಸೆಯನ್ನು ನೋಡಿ ಸುಂದರಮ್ಮ, ಅಮ್ಮ ಕೋಕಿಲ, ಓದ ಕೆಲ್ಸ ಏನಮ್ಮ ಆಯ್ತು? ನಾವಲ್ಲಿ ಹೋಗಿ ತುಂಬಾನೇ ಪ್ರಯತ್ನ ಪಟ್ಟಮ್ಮ. ನೀನ್ ಸುಮ್ನಿರೋ, ನಾನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ. ನಾನ್ ಕೇಳಿದ್ದು ನನ್ ಸೊಸೆ ಜೊತೆ ಅವಳು ಹೇಳಿ. ಯಾಕಮ್ಮ, ನಾನ್ ಹೇಳಿದ್ರೆ ಏನಾಗುತ್ತೆ? ನೀನ್ ಕೂಡ ನಿನ್ ತಂದೆ ರೀತಿನೇ ಆಗ್ಬಿಟ್ಟೆಲ್ಲ, ಅದಕ್ಕೆ ಕಡೆ ನನಗೂ ಇಷ್ಟ ಆಗ್ತಿಲ್ಲ. ಮನೆಯಲ್ಲಿ ಗಂಡ್ಸ್ರು ಅಂತ ಹೆಸರಿಗೆ ಮಾತ್ರ ಇದ್ದೀರಾ, ಏನ್ ಪ್ರಯೋಜನನೂ ಇಲ್ಲ. ವ್ಯಾಪಾರ ಮಾಡ್ಲಿಕ್ಕೆ 10 ರೂಪಾಯಿನೂ ಸಂಪಾದನೆ ಮಾಡೋದಿಲ್ಲ. ನಿಮ್ಮಿಬ್ರಿಂದ ಸೊಸೆ ತವರು ಮನೆಗೆ ಹೋಗಿ ಸಾಲ ಕೇಳುವ ಪರಿಸ್ಥಿತಿ ಬಂತು. ಹೇಳಕ್ಕೋದ್ರೆ ನಿಮ್ನ ನೋಡಿ ನನಗೆ ನಾಚಿಕೆ ಆಗ್ತಿದೆ. ಹೇಳಮ್ಮ ಕೋಕಿಲ, ಓದ ವಿಷಯ ಏನಮ್ಮಾಯ್ತು? ಅತ್ತೆ, ಹಣ ಸಿಕ್ತತ್ತೆ, ಆದ್ರೆ ತಿಂಗಳು ಬಡ್ಡಿ ಹಣವನ್ನು ಮಾತ್ರ ಸರಿಯಾಗಿ ಕಟ್ಬೇಕು ಅಂತ ಹೇಳಿದ್ದಾರೆ. ಹಾಗಾದ್ರೆ ನಾಳೆಯಿಂದ ನಾನು ಪಾನಿಪುರಿ ವ್ಯಾಪಾರವನ್ನು ಆರಂಭಿಸ್ತೀನಿ. ನೀನ್ ಕೂಡ ನನ್ಗೆ ಸಹಾಯ ಮಾಡಮ್ಮ. ಸುಂದರಿ, ನಾನ್ ಕೂಡ ಪಾನಿಪುರಿ ಅಂಗಡಿ ಹತ್ರ ಬರ್ತೀನಿ. ಯಾಕೆ? ನಾವಲ್ಲಿ ಮಾಡಿಟ್ಟಿದ್ನ ತೆಗ್ದು ತಿನ್ಲಿಕ್ಕ? ದಯವಿಟ್ಟು ಬರ್ಬೇಡಿ. ಸುಂದರಮ್ಮ ತನ್ನ ಸೊಸೆ ತಗೊಂಬಂದ ಹಣದಲ್ಲಿ ಪಾನಿಪುರಿ ವ್ಯಾಪಾರವನ್ನು ಆರಂಭಿಸಿದ್ರು. ಜನರೆಲ್ಲರೂ ಅದೇ ರಸ್ತೆಯಲ್ಲಿ ಹೋಗ್ತಾ ಇದ್ರು, ಆದ್ರೆ ಯಾರು ಕೂಡ ಬಂದು ಪಾನಿಪುರಿ ತಗೊಳ್ಳಿಲ್ಲ. 1 ವಾರ ಕಳೆಯಿತು. 2-3 ಜನ ಮಾತ್ರ ಬರ್ತಾ ಇದ್ರೆ ಹೊರತು ಅವ್ರನ್ನ ಬಿಟ್ಟು ಬರ್ಲೇ ಇಲ್ಲ. ಸುಂದರಮ್ಮ ಚಿಂತೆ ಮಾಡ್ಕೊಂಡು ಮನೆಗೆ ಬಂದು ಅಳಲು ಆರಂಭಿಸಿದ್ರು. ಚಿಂತೆಯಾಗಿ ಅಳ್ತಾ ಇದ್ರು ಕೂಡ ಅವಳನ್ನು ಸಮಾಧಾನ ಪಡಿಸದೆ ರಾಂಬಾಬು ಈ ಕಡೆ ಬಂದು ನಗ್ತಾ ಇದ್ರು. ಆಗ ಸೊಸೆಯಾದ ಕೋಕಿಲ, ಅತ್ತೆ, ಯಾಕತ್ತೆ ಚಿಂತೆ ಮಾಡ್ತಾ ಇದ್ದೀರಾ? ನಾವು ಇವಾಗ ತಾನೇ ವ್ಯಾಪಾರವನ್ನು ಆರಂಭಿಸಿದ್ದೀವಿ. ಹೋಗ್ತಾ ಎಲ್ಲ ಸರಿಯಾಗುತ್ತೆ. ಇಷ್ಟಕ್ಕೆ ಹೀಗೆ ಕುಗ್ಗಿ ಹೋದ್ರೆ ಹೇಗತ್ತೆ? ಏನಮ್ಮ ಮಾಡೋದು? ನಮ್ಮ ಪಾನಿಪುರಿ ಅಂಗಡಿ ಹತ್ರ ಯಾರು ಕೂಡ ಬರ್ತಾ ಇಲ್ಲ. ನಾವೇ ಸಾಲ ಮಾಡಿತಾನೆ ಈ ವ್ಯಾಪಾರವನ್ನು ಮಾಡ್ತಾ ಇದ್ದೀವಿ. ಜನರು ಬಂದು ನಮ್ಮ ವ್ಯಾಪಾರ ಚೆನ್ನಾಗಿ ಆದ್ರೆ ಬೇಗ ಸಾಲ ತೀರ್ಸಿ ಸಂತೋಷವಾಗಿರೋಣ ಅಂತ ನೋಡಿದ್ರೆ
ವ್ಯಾಪಾರನೇ ಆಗ್ತಿಲ್ಲ. ನನ್ನನ್ನೇ ಪಾನಿಪುರಿ ಅಂಗಡಿ ಹತ್ರ ಬರ್ಬೇಡ ಅಂತ ಹೇಳ್ದೆ ಅಲ್ವಾ, ಅದಕ್ಕೆ ಆ ದೇವ್ರು ಯಾರನ್ನೂ ಬರ್ಲಿಕ್ಕೆ ಬಿಡ್ಲಿಲ್ಲ. ಈ ಮಾತನ್ನು ಹೇಳದ್ನ ಕೇಳಿ ಸುಂದರಮ್ಮನಿಗೆ ಕೋಪ ಬಂದು ತನ್ನ ಗಂಡನ ಮೇಲೆ ಕೈಗೆ ಸಿಕ್ಕಿದ ವಸ್ತುವನ್ನು ಎಸೆದ್ರು. ಏನೇ ಮಾಡಿದ್ರು ರಾಂಬಾಬು ನಗ್ತಾನೇ ಇದ್ರು. ನೋಡಮ್ಮ, ನಾನ್ ನಿಂತ್ಕೊಂಡು ಅಳ್ತಾ ಇದ್ರೆ ನಿಮ್ ಮಾವ ನನ್ನ ನೋಡಿ ನಗ್ತಾ ಇದ್ದಾರೆ. ಏನ್ ಮಾವ ಇದು ಸಣ್ಣ ಮಕ್ಕಳ ಹಾಗೆ? ಗಂಡನ ಯಾವಾಗ್ಲೂ ಒಗ್ಗರಣೆ ಸೊಪ್ಪಂಗೆ ನೋಡ್ಬಾರ್ದು, ಬಾಳೆ ಎಲೆಯಂಗೆ ನೋಡ್ಕೊಂಡಿರ್ಬೇಕು. ಆವಾಗ್ಲೇ ಅದ್ರಲ್ಲಿ ಕೂತು ಊಟ ಮಾಡಕ್ಕಾಗೋದು. ಏನೇ ಬಾಳೆ ಎಲೆಯಲ್ಲಿ ಊಟ ಮಾಡಿದ್ರು ಊಟ ಆದ್ಮೇಲೆ ಆ ಎಲೆನೆ ತಗೊಂಡೋಗಿ ಕಸಕ್ಕೆ ಬಿಸಾಕೋದು. ನೋಡ್ದಮ್ಮ, ನೋಡ್ದ ಅವಳಿಗೆಷ್ಟು ಅಹಂಕಾರ ಅಂತ. ಗಂಡ ಅಂತ ಕೂಡ ನೋಡ್ದೆ ಬಾಯಿಗೆ ಬಂದಂಗೆ ಹೇಗೆಲ್ಲ ಮಾತಾಡ್ತಿದ್ದಾಳೆ ನೋಡು. ಹೀಗೆ ಸುಂದರಮ್ಮ ರಾಂಬಾಬು ಇಬ್ಬರು ಜಗಳವನ್ನು ಮಾಡ್ತಾನೇ ಇದ್ರು. ಹೀಗೆ ಜಗಳ ಮಾಡ್ಕೊಂಡು ಅವ್ರವ್ರ ದಾರಿ ನೋಡ್ಕೊಂಡು ಹೋದ್ರು. ಕೋಕಿಲ ರೂಮ್ ಒಳಗೆ ಕೂತ್ಕೊಂಡು ತುಂಬಾ ಹೊತ್ತು ಆಲೋಚನೆ ಮಾಡಿದ ನಂತರ, ಅತ್ತೆ, ನಾನ್ ತುಂಬಾ ಹೊತ್ತು ಆಲೋಚನೆ ಮಾಡಿ ಒಂದು ತೀರ್ಮಾನ ತಗೊಂಡಿದ್ದೀನಿ. ಏನಮ್ಮ, ಏನ್ ತೀರ್ಮಾನ ತಗೊಂಡಿದ್ದೀಯಾ? ಒಂದು 5 ಬಗೆಯ ಪಾನಿಪುರಿ ಮಾಡೋಣ ಅಂತ ನಾನು ಆಲೋಚನೆ ಮಾಡಿದ್ದೀನಿ. ಇವತ್ತೊಂದಿನ ಮಾಡೋಣ ಅತ್ತೆ, ಅದು ಹೇಗೆ ವ್ಯಾಪಾರ ಆಗ್ತದೆ ಅಂತ ಕೂಡ ನೋಡೋಣ. ಏನಮ್ಮ ಹೇಳ್ತಾ ಇದ್ದೀಯಾ? ನಾನು 1 ವೆರೈಟಿ ಪಾನಿಪುರಿ ಮಾಡಿನೇ ವ್ಯಾಪಾರ ಆಗ್ಲಿಲ್ಲ, ಇನ್ನು 5 ಬಗೆ ಅಂದ್ರೆ ವ್ಯಾಪಾರ ಆಗುತ್ತಾ? ವ್ಯಾಪಾರ ಮಾಡುವಾಗ ಮುಖನ ಹೀಗೆ ಇಟ್ಕೊಂಡಿದ್ರೆ ಯಾರೇ ವ್ಯಾಪಾರಕ್ಕೆ ಬರ್ತಾರೆ? ನನ್ನ ಸೊಸೆಯಾಗೆ ಯಾವಾಗ್ಲೂ ನಗ್ನಗ್ತಾನೆ ವ್ಯಾಪಾರ ಮಾಡ್ಬೇಕು. ಮಾವಯ್ಯ, ಸುಮ್ನೆ ಇರಿ. ಅತ್ತೆ, ಇವತ್ತೊಂದಿನ ನನ್ ಜೊತೆ ವ್ಯಾಪಾರ ಕೊಡಿ ಅತ್ತೆ, ನಾನ್ ನೋಡ್ಕೋತೀನಿ. ಸರಿ ಅಮ್ಮ ಕೋಕಿಲ, ನೀನ್ ಮಾಡ್ತೀನಿ ಅಂದ್ರೆ ನಾನ್ ಬೇಡ ಅಂತ ಹೇಳ್ತೀನಾ? ಮಾಡಮ್ಮ. ಆದ್ರೆ ಒಂದ್ ವಿಚಾರ, ವ್ಯಾಪಾರದಲ್ಲಿ ಮಾತ್ರ ಯಾವ ನಷ್ಟನೂ ಬರ್ಬಾರ್ದು, ಅದೇ ನನ್ಗೂ ಬೇಕಾಗಿರೋದು. ಸುಂದರಮ್ಮನ ಮಾತು ಕೇಳಿ ಕೋಕಿಲನಿಗೆ ಸಂತೋಷವಾಯಿತು. ಹೀಗೆ ಅಂದಿನ ಸಂಜೆಯಿಂದಾನೆ ಕೋಕಿಲ 5 ವೆರೈಟಿ ಪಾನಿಪುರಿಯನ್ನು ಮಾಡಲು ಆರಂಭಿಸಿದ್ಲು. ತನ್ನ ಮಾವನಾದ ರಾಂಬಾಬು ಬಳಿ ರುಚಿ ನೋಡಲು ಕೊಟ್ಲು. ನೋಡ್ದಿಯಾನೆ, ನನ್ನ ಸೊಸೆ ಮೊದಲ ವ್ಯಾಪಾರವನ್ನು ನನ್ನಿಂದಲೇ ಆರಂಭಿಸ್ತಾ ಇದ್ದಾಳೆ. ರಾಂಬಾಬು 5 ವೆರೈಟಿ ಪಾನಿಪುರಿಯನ್ನು ತಿಂದು ನೋಡಿ, ಆಹಾ, ಪಾನಿಪುರಿ ತುಂಬಾನೇ ರುಚಿಯಾಗಿದೆ. ಇಂತಹ ಪಾನಿಪುರಿಯನ್ನು ನನ್ನ ಜೀವನದಲ್ಲಿ ನಾನು ತಿನ್ಲೇ ಇಲ್ಲ. ತುಂಬಾನೇ ಚೆನ್ನಾಗಿದೆ. ಹೀಗೆ ರಾಂಬಾಬುವಿನ ಮಾತು ಕೇಳಿ ಕೋಕಿಲ ತುಂಬಾನೇ ಸಂತೋಷಪಟ್ಲು. ರಾಂಬಾಬು ರಸ್ತೆಯಲ್ಲಿ ಹೋಗುವವರ ಬಳಿ ಪಾನಿಪುರಿ ಬಗ್ಗೆ ಹೇಳಿದ್ರು. ಆ ಮಾತನ್ನು ಕೇಳಿ ಅಲ್ಲಿ ಹೋಗುವ ಜನರೆಲ್ಲ ಬಂದು ಪಾನಿಪುರಿ ತಿಂದ್ರು. ಹೀಗೆ ನೋಡ್ತಾ ಇರುವಂಗೆ ಕೋಕಿಲ ಮಾಡಿದ ಪಾನಿಪುರಿಯೆಲ್ಲ ಖಾಲಿಯಾಯಿತು. ಕತ್ತಲಾಗುವ ಮೊದಲು ಎಲ್ಲ ಖಾಲಿಯಾದ ಕಾರಣ ಕೋಕಿಲ ತುಂಬಾನೇ ಸಂತೋಷಪಟ್ಲು. ಅತ್ತೆಯಾದ ಸುಂದರಮ್ಮ ಅದು ಹೇಗೆ ಖಾಲಿಯಾಯಿತು ಅಂತ ಆಶ್ಚರ್ಯಪಟ್ರು. ಏನಮ್ಮ, ನನಗೆ ಇದೇ ಏನೂ ಅರ್ಥ ಆಗ್ತಾ ಇಲ್ಲ. ನಾನ್ ಮಾಡಿದಾಗ ಪಾನಿಪುರಿ ಖಾಲಿಯೇ ಆಗ್ಲಿಲ್ಲ, ಇವಾಗ ಎಲ್ಲನೂ ಖಾಲಿ ಆಯ್ತು. ಅದೇ ಕಣೆ, ಹುಲಿಗೂ ಬೆಕ್ಕುಗೂ ಇರುವ ವ್ಯತ್ಯಾಸ. ಮಾವಯ್ಯ, ಸ್ವಲ್ಪೊತ್ತು ಸುಮ್ನೆ ಇರ್ತೀರಾ? ಯಾಕೆ ಸುಮ್ನೆ ಅತ್ತೆ ಜೊತೆ ಮಾತಿಗೆ ಮಾತು ಬೆಳೆಸ್ತೀರಾ? ಅಮ್ಮ ಕೋಕಿಲ, ಇವತ್ತು ತುಂಬಾ ಹಣ ಬಂತಲ್ವಾ? ಹೌದತ್ತೆ, ತುಂಬಾ ಅಂದ್ರೆ ತುಂಬಾನೇ ಲಾಭ ಬಂತು. ಇದ್ರಲ್ಲಿ ಸ್ವಲ್ಪ ಹಣನ ತೆಗ್ದಿಡ್ತೀನಿ, ಇನ್ನು ಸ್ವಲ್ಪ ಹಣದಲ್ಲಿ ನಾಳೆಗೆ ಬೇಕಾದ ವಸ್ತುಗಳನ್ನ ತಗೊಳ್ಳೋಣ. ಸರಿ ಅಮ್ಮ, ನಿನ್ನ ಆಲೋಚನೆ ತುಂಬಾ ಚೆನ್ನಾಗಿದೆ. ನಾಳೆಗೆ ಏನೇನ್ ಬೇಕು ಅಂತ ಹೇಳಿ ಹೋಗಿ ತಗೊಂಬರ್ತೀನಿ. ಅತ್ತೆ, ಬೇಡತ್ತೆ, ಅದ್ನೆಲ್ಲ ಮಾವ ತಗೊಂಬರ್ತಾರೆ. ಅಯ್ಯೋ, ಅವ್ರ ಜೊತೆ ಕೊಡ್ಬೇಡಮ್ಮ, ಹಣನೆಲ್ಲ ತಗೊಂಡೋಗಿ ಖರ್ಚು ಮಾಡ್ಕೊಂಡ್ ಬರ್ತಾರೆ. ಇಲ್ಲತ್ತೆ, ಮಾವ ತುಂಬಾ ಒಳ್ಳೆಯವರು, ಅವ್ರು ಆ ರೀತಿ ಮಾಡೋದಿಲ್ಲ, ಎಲ್ಲಾನು ತಗೊಂಬರ್ತಾರೆ. ಇದು ಮಾತ್ರ ಅಲ್ಲತ್ತೆ, ನಾಳೆಯಿಂದ ನಿಮ್ಮ ಮಗ ಕೂಡ ನಮ್ ಜೊತೆ ವ್ಯಾಪಾರ ಮಾಡ್ಲಿಕ್ಕೆ ಬರ್ತಾರಂತೆ. ಏನಮ್ಮ, ಒಂದೇ ದಿನದಲ್ಲಿ ಇಷ್ಟೊಂದು ಬದಲಾವಣೆ? ಅತ್ತೆ, ನಿಮ್ ಮಗ ಯಾವ ಕೆಲ್ಸನೂ ಮಾಡ್ತಾ ಇಲ್ಲ ಅಂತ ನಾವೇ ಅವ್ರನ್ನ ಬೈತಾ ಇದ್ದೋ. ಆದ್ರೆ ಅವ್ರ ಕೈಯಲ್ಲಿ ನಾವು ಯಾವ ಜವಾಬ್ದಾರಿಯನ್ನು ಕೊಡ್ಲೇ ಇಲ್ಲತ್ತೆ. ಜವಾಬ್ದಾರಿನ ಕೊಟ್ಟಿರ್ತಾನತ್ತೆ ಅವರು ಮಾಡೋದು. ಆ ಮಾತು ಕೇಳಿ ರಾಂಬಾಬು ಕಣ್ಣೀರನ್ನು ಹಾಕಿದ್ರು. ಅದನ್ನು ನೋಡಿ ಸುಂದರಮ್ಮ ಮೌನವಾದ್ರು. ತುಂಬಾ ಒಳ್ಳೆ ವಿಷಯ ಹೇಳಿದೀಯಮ್ಮ. ನಿನ್ನಂತಹ ಸೊಸೆ ಸಿಕ್ಕಿದ್ದು ನಮ್ಮ ಭಾಗ್ಯ. ಸರಿ ಸರಿ, ಅಳ್ಬೇಡಿ, ಕಣ್ಣೊರ್ಸ್ಕೊಳ್ಳಿ. ಅಮ್ಮ ಕೋಕಿಲ, ಇವತ್ ನಿಮ್ ಮಾವನ್ಗೆ ಇಷ್ಟವಾದ ಕೋಳಿ ಸಾರ್ ಮಾಡೋಣಮ್ಮ. ಸರಿ ಅತ್ತೆ, ಮಾಡೋಣ. ಮರುದಿನದಿಂದ ಕುಟುಂಬದಲ್ಲಿ ಇರುವವರೆಲ್ಲರೂ ವ್ಯಾಪಾರವನ್ನು ಮಾಡಲು ಹೋಗಿ ವ್ಯಾಪಾರ ಮಾಡ್ತಿದ್ರು. ಅಲ್ಲಿ ಬಂದ ಜನರ ಜೊತೆ ರಾಂಬಾಬು ಮಾತಾಡ್ತಾ ಇದ್ರು. ಅಲ್ಲಿ ಬಂದ ಜನರಿಗೆ ಸರ್ವ್ ಮಾಡ್ತಾ ಇದ್ದ ಸೀನು. ಸುಂದರಮ್ಮ ಪಾನಿಪುರಿಗೆ ಬೇಕಾದ ಆಲೂಗಡ್ಡೆ, ಈರುಳ್ಳಿನ ಕಟ್ ಮಾಡಿ ಕೊಡ್ತಾ ಇದ್ರು. ಸೊಸೆಯಾದ ಕೋಕಿಲ ಅಲ್ಲಿ ಬಂದ ಜನರಿಗೆ ವೆರೈಟಿ ಪಾನಿಪುರಿ ಮಾಡಿ ಕೊಡ್ತಾ ಇದ್ಲು. ಹೀಗೆ 5 ವೆರೈಟಿ ಪಾನಿಪುರಿ ಬಗ್ಗೆ ಗೊತ್ತಾದ ಊರಿನ ಜನರು ತುಂಬಾ ಅಧಿಕ ಸಂಖ್ಯೆಯಲ್ಲಿ ಪಾನಿಪುರಿ ತಿನ್ನಲು ಅಲ್ಲಿಗೆ ಬರ್ತಾ ಇದ್ರು. ನಾವು ಇನ್ನೂ ಕೆಲ್ಸಕ್ಕೆ ಇಬ್ಬರನ್ನ ಇಟ್ಕೋಬೇಕತ್ತೆ, ಯಾಕಂದ್ರೆ
ವಿಷಯ ಗೊತ್ತಾಗಿ ತುಂಬಾ ಜನ ನಮ್ ಜೊತೆ ಪಾನಿಪುರಿ ತಿನ್ಲಿಕ್ಕೆ ಬರ್ತಿದ್ದಾರೆ. ಅವರಿಗೆ ಸರ್ವ್ ಮಾಡಕ್ಕೆ ನಮ್ ಜೊತೆ ಜನ ಇಲ್ಲ. ಆರ್ಡರ್ಗಳು ಕೂಡ ನಮ್ಗೆ ಜಾಸ್ತಿ ಬರ್ತಿದೆ. ಸರಿ ಅಮ್ಮ, ತಕ್ಷಣ ಇಬ್ರು ಕೆಲ್ಸಕ್ಕೆ ಬೇಕು ಅಂತ ನಿಮ್ಮ ಮಾವನ್ ಜೊತೆ ಹೇಳ್ತೀನಿ. ಕೋಕಿಲ, ಸಿಟಿಯಿಂದ ಕೂಡ ಆರ್ಡರ್ ಬರ್ತಾ ಇದೆ. ಅದಕ್ಕೂ ಕೂಡ ನಮ್ಗೆ ಇನ್ನು ಎಕ್ಸ್ಟ್ರಾ ಇಬ್ರು ಕೆಲ್ಸದವ್ರು ಬೇಕಾಗುತ್ತೆ. ಸರಿ ರೀ, ಆ ಕೆಲ್ಸನ ನೀವ್ ನೋಡ್ಕೊಳ್ಳಿ. ನಾಳೆ ವ್ಯಾಪಾರಕ್ಕೆ ಏನೇನ್ ವಸ್ತುಗಳು ಬೇಕು ಅಂತ ನಾನ್ ನೋಡ್ಕೋತೀನಿ. ಸರಿ ಕೋಕಿಲ. ಹೀಗೆ ಕುಟುಂಬದಲ್ಲಿ ಇರುವವರೆಲ್ಲರೂ ಬ್ಯುಸಿ ಆದ್ರು. ಹೀಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದ ಕಾರಣ ಕೋಕಿಲ ಮಾಡಿದ ಸಾಲವನ್ನು ತೀರ್ಸಿದ್ರು. 5 ಬಗೆ ಪಾನಿಪುರಿ ವ್ಯಾಪಾರ ಮಾಡಿ ಅವರ ವ್ಯಾಪಾರ ಮಾತ್ರ ಫೇಮಸ್ ಆಗಿದ್ದಲ್ದೆ ಅವರು ಕೂಡ ಫೇಮಸ್ ಆದ್ರು. ಆ ಊರಿನ ಜನರು ಮಾತ್ರವಲ್ಲದೆ ಪಕ್ಕದೂರಿನಿಂದ ಕೂಡ ಪಾನಿಪುರಿ ಟೇಸ್ಟ್ ನೋಡಲು ಬಂದ್ರು. ಹೀಗೆ ಅವರಿಗೆ ಸಿಟಿಯಿಂದ ಕೂಡ ಆರ್ಡರ್ ಬಂತು. ಹೀಗೆ ಸೊಸೆ ಮಾಡಿದ 5 ವೆರೈಟಿ ಪಾನಿಪುರಿ ಫೇಮಸ್ ಆಯ್ತು. ಹೀಗೆ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದ ಕಾರಣ ಆ ಕುಟುಂಬದಲ್ಲಿ ಎಲ್ಲರೂ ಯಾವ ತೊಂದರೆನೂ ಇಲ್ಲದೆ ಸಂತೋಷವಾಗಿದ್ರು. ಹಚ್ಚ ಹಸಿರಿನಿಂದ ಕೂಡಿರುವ ಹೊಲದ ಮಧ್ಯೆ ಸುಂದರವಾಗಿರುವ ನಾರಾಯಣನ ಮನೆ ಅದು. ಅಂಚು ಇರುವ ಮಮತಾ ಸಮತಾ ಎನ್ನುವ ಅಮ್ಮ ಮಗಳು ಇರುವ ಮನೆ. ಸಮತಾ ನಾದಿನಿ. ಅಳಿಯನಾದ ಪ್ರಸಾದ್ ಕೂಡ ಅದೇ ಮನೆಯಲ್ಲಿ ಇರುವುದರಿಂದ ಅಮ್ಮ ಮಗಳು ಯಾವಾಗಲೂ ಸಂತೋಷದಿಂದ ಹರಟೆ ಹೊಡ್ಕೊಂಡ್ ಮಾತಾಡ್ತಿದ್ರು. ಅಳಿಯನಾದ ಪ್ರಸಾದ್ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿದ್ರೆ ನಾರಾಯಣ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿ ಕೆಲಸ ಮಾಡ್ತಾ ಇದ್ರು. ಹಗಲಿಡೀ ಮಕ್ಕಳ ಜೊತೆ, ರಾತ್ರಿ ಅಳಿಯ ಮತ್ತು ಮಗಳ ಜೊತೆ ಸಂತೋಷವಾಗಿ ಮಾತನಾಡಿಕೊಂಡು ಇರುವ ಮನೆ ಅದು. ಮಮತನಿಗೆ ಮಾತ್ರ ತನ್ನ ಮಗ, ಸೊಸೆ, ಮೊಮ್ಮಗಳು, ಅಳಿಯ, ಮಗಳು ಅಂತಾನೆ ಅವಳು ಮನಸ್ಸು ಬಡ್ಕೊಳ್ತಾ ಇರುತ್ತೆ. ಸಮತಾ, ಯಾಕೆ ನೀನು ಯಾವಾಗ ನೋಡಿದ್ರೆ ನಿನ್ನ ಮಗ, ಸೊಸೆ, ಮೊಮ್ಮಗಳು ಅಂತ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರ್ತೀಯ? ನನ್ನ ಮಗ ಕರುಳು ಸಂಬಂಧ ಆದ್ರೆ ನನ್ನ ಸೊಸೆ ಪ್ರೀತಿಯ ಸಂಬಂಧ, ನನ್ನ ಮೊಮ್ಮಗಳು ರಕ್ತ ಸಂಬಂಧ. ಹೀಗೆ ನಾನು ಅವ್ರ ಬಗ್ಗೆ ಆಲೋಚನೆ ಮಾಡದೆ ಇನ್ಯಾರ ಬಗ್ಗೆ ಆಲೋಚನೆ ಮಾಡೋದು? ನನ್ನ ಮನ್ಸು ಕೂಡ ಅವ್ರ ಬಗ್ಗೆನೇ ಆಲೋಚನೆ ಮಾಡ್ತಾ ಇರುತ್ತೆ. ಇನ್ಯಾರ ಬಗ್ಗೆ ಆಲೋಚನೆ ಮಾಡುತ್ತೆ? ಏನೋ ಒಳ್ಳೆ ವಿಚಾರ ಮಾತನಾಡಿ ನೀನೊಂದು ತಾಯಿ ಅಂತ ನಿರೂಪಣೆ ಮಾಡ್ಬಿಟ್ಟೆ. ನನ್ನ ಮಾತಿನಿಂದ ನಿಮ್ಗೆ ಮನ್ಸಿಗೆ ಬೇಜಾರಾಯ್ತಾ? ಇಲ್ಲ ಮಮತಾ, ಇಲ್ಲ. ನನ್ ಮನ್ಸಿಗೆ ಯಾಕೆ ಕಷ್ಟ ಆಗುತ್ತೆ ಹೇಳು? ನೀನ್ ಹೇಳಿದ್ ಕೂಡ ನಿಜ ತಾನೇ. ನಿನ್ನ ಮಗ ರಕ್ತ ಸಂಬಂಧ ಆದ್ರೆ ನಿನ್ನ ಸೊಸೆ ಪ್ರೀತಿಯ ಸಂಬಂಧ. ಅವರ ಬಗ್ಗೆ ಆಲೋಚನೆ ಮಾಡೋದ್ರಲ್ಲಿ ತಪ್ಪಿಲ್ಲ ಮಮತಾ. ಈ ವಯಸ್ಸಲ್ಲಿ ನಾವು ಅವರ ಜೊತೆಯಲ್ಲಿದ್ರೆ ಕೊನೆ ಕಾಲದಲ್ಲಿ ಅವ್ರು ನಮ್ ಜೊತೆ ಇರ್ತಾರೆ. ಏನ್ ಹೇಳ್ತೀರಾ? ಅವರು ಯಾವಾಗ್ಲೂ ನಮ್ ಜೊತೆನೇ ಇದ್ರೆ ನಮಗೂ ಕೂಡ ಸಂತೋಷ ಆಗುತ್ತೆ ಮಮತಾ. ಮಗ, ಸೊಸೆ, ಮೊಮ್ಮಗಳನ್ನ ಕರ್ಕೊಂಡು ನಮ್ ಜೊತೆ ಬರದೇ ಇಲ್ವಲ್ಲ? ಹೌದು ರೀ, ಅದಕ್ಕೇನೆ ನಾನೇ ಮಗ ಸೊಸೆನ ನೋಡ್ಲಿಕ್ಕೆ ಅಲ್ಲಿಗೆ ಹೋಗೋಣ ಅಂತಿದ್ದೀನಿ. ಹೌದು ಮಮತಾ, ನೀನು ಹೊರಡು. ನಮ್ಮ ಕೈಕಾಲು ಚೆನ್ನಾಗಿರುವಾಗನೇ ಮಗ, ಸೊಸೆ, ಮೊಮ್ಮಗಳನ್ನ ನೋಡಿ ಬರ್ಬೇಕು. ನಮಗೆ ವಯಸ್ಸಾದ್ಮೇಲೆ ಅನ್ನ ನೀರು ಕೊಟ್ಟು ನಮ್ನ ನೋಡ್ಕೊಳ್ಳೋದು ಅವರೇ ತಾನೇ. ನಾನು ನಮ್ ಸೊಸೆನ ತಾಯಿ ರೀತಿ ನೋಡ್ಕೊಳ್ಳೋದು ಅವಳು ಮುಂದೆ ನನ್ನ ನೋಡ್ಕೊಳ್ತಾಳೆ ಅಂತ ಇಲ್ಲ ಕಣ್ರಿ. ನನ್ನ ಹೆಂಡತಿಯ ಬಗ್ಗೆ ನನಗೆ ಗೊತ್ತಿಲ್ವಾ ಹೇಳು? ಶ್ರೀವಳ್ಳಿ ಎಷ್ಟೋ ಸಲ ನಿನ್ನ ಅತ್ತೆ ಅಂತ ಕರೆಯದೆ ಅಮ್ಮ ಅಂತ ಕರೆದಿದ್ನ ನನ್ ಕಿವಿಯಾರೆ ನಾನೇ ಕೇಳ್ಕೊಂಡಿದ್ದೀನಿ. ಯಾವ ಸೊಸೆ ಕೂಡ ಅವಳ ಅತ್ತೆಯನ್ನು ಅಮ್ಮ ಅಂತ ಕರೆಯೋದಿಲ್ಲ. ಅವಳು ಅಮ್ಮ ಅಂತ ಕರಿತಾ ಇದ್ದಾಳೆ ಅಂದ್ರೆ ನೀನ್ ಅವಳನ್ನ ಹೇಗೆ ನೋಡ್ಕೊಂಡಿದ್ದೀಯ ಅಂತ ನಾನ್ ಹೇಳ್ಬೇಕಾ? ನೀವು ಎಷ್ಟು ಚೆನ್ನಾಗಿ ನನ್ನ ಅರ್ಥ ಮಾಡ್ಕೊಂಡಿದ್ದೀರಾ ರೀ. ನೀನು ನನ್ನ ಅರ್ಧಾಂಗಿ ಮಮತಾ. ನಿನ್ನ ನಾನು ಅರ್ಥ ಮಾಡಿಕೊಳ್ಳದಿದ್ದರೆ ನಾನು ನಿನ್ನ ಅರ್ಧನಾರಿ ಹೇಗೆ ಆಗ್ತೀನಿ ಹೇಳು? ಆದ್ರೆ ಹೇಗೆ ಮಮತಾ ನೀನ್ ನನ್ನ ಬಿಟ್ಟೋಗೋದು? ಮಗಳು, ಅಳಿಯ ಇಲ್ಲೇ ಇದ್ದಾರಲ್ವರಿ, ಅವ್ರನ್ನ ಬಿಟ್ಟು ಹೇಗೆ ರೀ ನೀವು ನನ್ ಜೊತೆ ಬರ್ತೀರಾ? ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕಾದಲ್ಲಿ ವರುಣ್ ಶ್ರೀವಳ್ಳಿ ಅಮೆರಿಕದಲ್ಲಿ ಒಳ್ಳೆ ಮನೇನ ಕಟ್ಕೊಂಡು ವರ್ಕ್ ಫ್ರಮ್ ಹೋಮ್ ಕೆಲಸ ಮಾಡ್ತಿದ್ರು. ಅವರ ಮಗಳಾದ ಶ್ರಾವ್ಯನನ್ನು ಕೂಡ ಸರಿಯಾಗಿ ನೋಡ್ಕೊಳ್ತಾ ಇರ್ಲಿಲ್ಲ. ಮನೆ ಕೆಲಸ, ಅಡುಗೆ ಕೆಲಸವನ್ನು ಮಾಡಿಕೊಂಡು ತಮ್ಮ ಮಗಳಾದ ಶ್ರೀವಳ್ಳಿಯನ್ನು ನೋಡಿಕೊಳ್ಳಲು ನೀಲಜನ ಕೆಲ್ಸಕ್ಕಿಟ್ಕೊಂಡಿದ್ರು. ನೀಲಜ ಅಡುಗೆ ಕೆಲಸವನ್ನೆಲ್ಲ ಮಾಡಿಕೊಂಡು ಅವರ ಮಗಳಾದ ಶ್ರಾವ್ಯನನ್ನು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಅವರ ಮನೆಯಲ್ಲೇ ಒಂದ್ ರೂಮಲ್ಲಿ ಇರ್ತಾ ಇದ್ಲು. ನೀಲಜ ಅಂದ್ರೆ ಶ್ರಾವ್ಯನಿಗೂ ತುಂಬಾನೇ ಇಷ್ಟ. ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗಿ ಬಂದ ನಂತರ ನೀಲಜನ್ ಜೊತೆ ಆಟಾಡ್ಕೊಂಡೆ ಅವಳ ಜೊತೆನೆ ಸಂತೋಷವಾಗಿರ್ತಾ ಇದ್ಲು. ಅವಳನ್ನು ನೋಡಿ ನೀಲಜ ಕೂಡ ತುಂಬಾನೇ ಸಂತೋಷ ಪಡ್ತಿದ್ಲು. ಶ್ರಾವ್ಯಮ್ಮ, ನೀವು ನಗ್ತಾ ಇದ್ರೆ ಮುತ್ತು ಚೆಲ್ತಾ ಇದೆ ಗೊತ್ತಾ? ಹೌದಾ ನೀಲಜಕ್ಕ? ನಾನ್ ಮಾತಾಡುವಾಗ ಮುತ್ತು ಚೆಲ್ತಾ ಇದೀಯಾ? ಹಾಗಾದ್ರೆ ಒಂದ್ ಕೆಲ್ಸ ಮಾಡ್ತೀರಾ? ಆ ಮುತ್ತನ್ನೆಲ್ಲ ತೆಗೆದು ನನಗ್ ಕೊಡಿ. ನಾನ್ ಅದನ್ನ ಕೂಡಿಟ್ಟು ನಿಮ್ ಮದ್ವೆಗೆ ಕೊಡ್ತೀನಿ. ನನ್ ಮದ್ವೆಗೆ ನೀವು ಬರ್ತೀರಾ ಶ್ರಾವ್ಯಮ್ಮ? ಏನ್ ನೀಲಜಕ್ಕ ಹಾಗೆ ಹೇಳ್ತೀರಾ? ನನಗೆ ತಂದೆ ತಾಯಿಯಾಗಿ ಇದ್ದೀರಾ, ನಾನ್ ಬರಲ್ವಾ ನಿಮ್ ಮದ್ವೆಗೆ?
ಹಾಗೆಲ್ಲ ಹೇಳ್ಬೇಡಿ ಮಗಳೇ, ಇದನ್ನ ಅಮ್ಮ ಅಪ್ಪ ಕೇಳಿದ್ರೆ ತುಂಬಾ ದುಃಖ ಪಡ್ತಾರೆ. ಅವರಿಗೆ ಕೂಡ ನಿಮ್ ಜೊತೆ ಆಟ ಆಡ್ಬೇಕು, ನಿಮ್ ಜೊತೆ ಕೂತು ಊಟ ಮಾಡ್ಬೇಕು, ನಿಮ್ನ ಹೊರಗಡೆ ಕರ್ಕೊಂಡು ಹೋಗ್ಬೇಕು ಅಂತ ಆಸೆಗಳು ತುಂಬಾ ಇದೆ. ಆದ್ರೆ ಏನ್ ಮಾಡೋದು, ಅವರಿಗೆ ಕೆಲ್ಸ ತುಂಬಾ ಇದೆ ಅಲ್ವಾ. ಅವರು ಇದೆಲ್ಲವನ್ನು ನಿಮ್ಗೋಸ್ಕರ ತಾನೇ ಮಾಡ್ತಾ ಇರೋದು. ನೀವು ಚಿನ್ನದಂತ ಮಗಳು, ತಂದೆ ತಾಯಿನ ನೀವು ತಾನೇ ಅರ್ಥ ಮಾಡ್ಕೋಬೇಕು. ಊರಿಂದ ನಮ್ಮ ಅಜ್ಜಿ ಬರೋ ತನಕ ನೀವು ನನ್ ಜೊತೆ ಇರ್ಬೋದಲ್ವಾ? ಏನಮ್ಮ ಮಾಡೋದು, ನನ್ಗೂ ಕೂಡ ನಿಮ್ ಜೊತೆ ಇರ್ಬೇಕು ಅಂತಾನೆ ಆಸೆ ಆಗ್ತಿದೆ. ಆದ್ರೆ ಏನ್ ಮಾಡೋದು, ನಮ್ ತಂದೆ ತಾಯಿ ಇಲ್ಲಿಗೆ ಬಾ ಬಾ ಅಂತ ಎಷ್ಟು ಸಲ ಫೋನ್ ಮಾಡ್ತಾ ಇದ್ದಾರೆ. ನಾನ್ ಹೋಗ್ಬೇಕಲ್ವಾ, ನಾನ್ ಹೋದ್ಮೇಲೆ ನೀವು ಹುಷಾರಾಗಿರ್ಬೇಕು. ಆ ಮಾತನ್ನು ಕೇಳಿ ಶ್ರಾವ್ಯ ಕಣ್ಣೀರು ಹಾಕಿದ್ಲು. ಆ ನಂತರ ಶ್ರಾವ್ಯ ಬೆಡ್ರೂಮ್ ಅಲ್ಲಿ ಕೂತ್ಕೊಂಡ್ ಕೆಲ್ಸ ಮಾಡ್ತಾ ಇದ್ದ ಶ್ರೀವಳ್ಳಿಯ ಬಳಿ ಬಂದು, ಯಾಕ್ ಬೇಬಿ ಅಳ್ತಾ ಇದ್ದೀರಾ? ಮಮ್ಮಿ, ನೀಲಜ ಅಕ್ಕ ನನ್ನ ಬಿಟ್ಬಿಟ್ಟು ಹೋಗ್ಬಿಡ್ತಾರಾ? ಆಮೇಲೆ ನನ್ನ ಯಾರ್ ನೋಡ್ಕೋತಾರೆ? ಅಜ್ಜಿ ಊರಿಂದ ಬರ್ತಾ ಇದ್ದಾರಮ್ಮ. ಆ ಮಾತು ಕೇಳಿ ಶ್ರಾವ್ಯ ಕಣ್ಣೀರನ್ನು ಒರೆಸಿಕೊಂಡು ಸಂತೋಷ ಪಟ್ಲು. ಅಜ್ಜಿ ಊರಿಂದ ಬರ್ತಾರಾ? ರಿಯಲಿ? ಹೌದಮ್ಮ, ಅಜ್ಜಿ ಖಂಡಿತ ಬರ್ತಾರೆ. ವೀಸಾ ಕೂಡ ರೆಡಿ ಆಗ್ಬಿಡ್ತು. ನಾಳೆನೆ ಅಜ್ಜಿ ಅಲ್ಲಿಂದ ಇಲ್ಲಿಗೆ ಬರ್ತಾ ಇದ್ದಾರೆ. ಆ ವಿಷಯ ಕೇಳಿ ಶ್ರಾವ್ಯ ಸಂತೋಷಪಟ್ಟು ಅಲ್ಲಿಂದ ಹೋಗಿ ಎಲ್ಲಾ ವಿಚಾರವನ್ನು ನೀಲಜನ್ ಜೊತೆ ಹೇಳಿದ್ಲು. ನೀಲಜ ಸಂತೋಷಪಟ್ಲು. ಹೀಗೆ ಆ ದಿನ ಕಳೆಯಿತು. ಮಮತಮ್ಮ ಇಂಡಿಯಾದಿಂದ ಅಮೆರಿಕಕ್ಕೆ ಬಂದ್ರು. ಅಮೆರಿಕದಿಂದ ನೀಲಜ ಇಂಡಿಯಾಕ್ಕೆ ಹೋದ್ಲು. ಮನೆಯಲ್ಲಿ ಸಮತಾ ತಂದೆಯಾದ ನಾರಾಯಣನಿಗೆ ಮತ್ತೆ ಗಂಡನಾದ ಪ್ರಸಾದಿಗೆ ಊಟ ಕೊಡ್ತಿದ್ಲು. ನಾರಾಯಣ ಪಕ್ಕದಲ್ಲಿ ತನ್ನ ಹೆಂಡತಿ ಇಲ್ಲ ಅಂತ ಊಟ ಕೂಡ ಮಾಡದೆ ಬೇಜಾರಿಂದ ಎದ್ದೋದ್ರು. ಮಮತಮ್ಮ ಅಮೆರಿಕಕ್ಕೆ ಬಂದು ಮನೆಯಲ್ಲಿ ಸೋಫಾ ಮೇಲೆ ಕೂತ್ಕೊಂಡಿದ್ರು. ವರುಣ್ ಶ್ರೀವಳ್ಳಿ ಸಂತೋಷಪಟ್ರು. ಶ್ರಾವ್ಯ ಕೂಡ ತುಂಬಾ ಸಂತೋಷಪಟ್ಲು. ಅಜ್ಜಿ ಬಂದ್ರಾ? ಹೀಗೆ ಪ್ರೀತಿಯಿಂದ ಅಜ್ಜಿಯನ್ನು ತಬ್ಬಿಕೊಂಡು ಅವರ ಮಡಿ ಮೇಲೆ ಕೂತ್ಲು. ಶ್ರಾವ್ಯನ ನೋಡಿ ಮಮತಮ್ಮ ಕೂಡ ಸಂತೋಷಪಟ್ರು. ನೀಲಜ ಹೋಗಿದ್ದನ್ನು ನೋಡಿ ಬೇಜಾರ್ ಮಾಡ್ಕೊಂಡ್ರು. ಹೆಣ್ಮಕ್ಳಲ್ವಾ, ಹೋಗಿದ್ದು ಒಳ್ಳೇದಾಯ್ತು. ಯಾವತ್ತಿದ್ರೂ ಹೆಣ್ಮಕ್ಳು ಮದುವೆಯಾಗಿ ಗಂಡನಿಗೆ ಒಳ್ಳೆ ಹೆಂಡತಿಯಾಗಿ, ಮಗುವಿಗೆ ಒಂದು ಒಳ್ಳೆ ತಾಯಿಯಾಗಿ, ಅಜ್ಜಿಯಾಗಿ ಅವಳ ಸಂಪೂರ್ಣ ಜವಾಬ್ದಾರಿಯನ್ನು ಅವಳು ಪೂರೈಸ್ಬೇಕಲ್ವಾ? ಹೌದತ್ತೆ, ನಮ್ ಮನೆಯಿಂದ ಹೊರಡುವಾಗ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ನಾನ್ ಕೂಡ ಅಳ್ತಾ ಇದ್ದೆ ಅಜ್ಜಿ. ಅಜ್ಜಿ ಶ್ರಾವ್ಯನ ಸಮಾಧಾನ ಮಾಡಿದ್ರು. ಆ ದಿನ ರಾತ್ರಿ ಶ್ರೀವಳ್ಳಿ ಅಡಿಗೆ ಮಾಡಿ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ರು. ಮಮತಾ ಶ್ರಾವ್ಯ ಒಂದೇ ಬೆಡ್ ಮೇಲೆ ಮಲ್ಕೊಂಡ್ರು. ವರುಣ್ ಶ್ರೀವಳ್ಳಿ ಕೂಡ ಕೆಲ್ಸ ಮಾಡಿ ಆನಂತರ ಮಲಗಿ ನಿದ್ರೆ ಮಾಡಿದ್ರು. ಬೆಳಿಗ್ಗೆ ಮಮತಾ ಎದ್ದು ನೋಡುವಾಗ ಎಲ್ಲಾ ಕೆಲ್ಸಗಳು ಹಾಗೇನೇ ಇತ್ತು. ಶ್ರೀವಳ್ಳಿ ಅವಳ ರೂಮಲ್ಲಿ ಲ್ಯಾಪ್ಟಾಪ್ ಅಲ್ಲಿ ಕೆಲ್ಸ ಮಾಡ್ತಿದ್ಲು. ವರುಣ್ ಫೋನಲ್ಲಿ ಮಾತಾಡ್ಕೊಂಡಿದ್ದ. ಶ್ರಾವ್ಯ ಮಮತನ ಬಳಿ ಬಂದು, ಅಜ್ಜಿ, ನನಗೆ ಸ್ಕೂಲಿಗೆ ಟೈಮ್ ಆಗ್ತಿದೆ, ನನಗೆ ಒಳ್ಳೆ ಟಿಫಿನ್ ಮಾಡಿಕೊಡಿ. ಸರಿ ಅಮ್ಮ. ಹಾಗೆ ಹೇಳಿ ಮಮತಾ ಅಡುಗೆ ಮನೆಗೆ ಬಂದು ಮೊಮ್ಮಗಳಿಗೆ ಇಷ್ಟ ಆದಂಗೆ ಅಡಿಗೆ ಮಾಡಿದ್ರು. ಅತ್ತೆ, ನನಗೊಂದು ಸ್ಟ್ರಾಂಗ್ ಟೀ ಕೊಡಿ. ಅಮ್ಮ, ನನಗೂ ಒಂದು. ಸರಿಯಪ್ಪ, ನೀವ್ ಹೋಗಿ ಕೂತ್ಕೊಳ್ಳಿ, ನಾನ್ ಮಾಡ್ಕೊಂಬರ್ತೀನಿ. ಹಾಗೆ ಹೇಳಿ ಸ್ವಲ್ಪ ಸಮಯದ ನಂತರ ಇಬ್ಬರಿಗೂ ಟೀ ಮಾಡಿ ತಗೊಂಡೋಗಿ ಕೊಟ್ಲು. ಶ್ರೀವಳ್ಳಿ ಕೆಲ್ಸ ಮಾಡ್ಕೊಂಡೇ ಟೀ ಕುಡಿದ್ಲು. ವರುಣ್ ಕೂಡ ಟೀ ಕುಡ್ಕೊಂಡೇ ಫೋನ್ ಮಾತಾಡ್ತಾ ಇದ್ದ. ಶ್ರಾವ್ಯ ಹಾಲಿಗೆ ಬಂದ್ಲು. ಮಮತಮ್ಮ ಅವಳನ್ನ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಆ ನಂತರ ಅವಳನ್ನು ರೆಡಿ ಮಾಡಿ ಅಡಿಗೆ ಮಾಡಕ್ಕೆ ಅಂತ ಅಡುಗೆ ಮನೆಯೊಳಗೆ ಹೋದ್ರು. ಹೀಗೆ 3 ಜನ ಡೈನಿಂಗ್ ಟೇಬಲ್ ಅಲ್ಲಿ ಕೂತಿದ್ರು. ವರುಣ್ ಮತ್ತು ಶ್ರೀವಳ್ಳಿ ಲ್ಯಾಪ್ಟಾಪ್ ಅಲ್ಲಿ ಕೆಲಸ ಮಾಡ್ತಿದ್ರು. ವರುಣ್, ಶ್ರೀವಳ್ಳಿ, ಊಟ ಮಾಡುವಾಗ ಕೂಡ ನಿಮ್ದು ಕೆಲ್ಸನೇನಾ? ಹೌದತ್ತೆ, ನಾವು ಯಾವಾಗ್ಲೂ ಹೀಗೇನೆ. ಒಂದು ಪ್ರಾಜೆಕ್ಟ್ ಮುಗಿಯೋ ತನಕ ಆಫೀಸಿಂದ ಕಾಲ್ ಮೇಲೆ ಕಾಲ್ ಮಾಡ್ತಾರೆ. ಅದನ್ನ ಮುಗಿಸೋ ತನಕ ನಮ್ನವರು ಸಾಯಿಸ್ಬಿಡ್ತಾರೆ. ಹೌದು ಮಮ್ಮಿ, ವರ್ಕ್ ಫಸ್ಟ್, ಫುಡ್ ನೆಕ್ಸ್ಟ್. ಸರಿ ಸರಿ, ನೀವು ಊಟ ಮಾಡ್ತಾ ಇರಿ, ನಾನ್ ನಿಮ್ಗೆ ಊಟ ತಿನ್ಸ್ತೀನಿ. ಹಾಗೆ ಹೇಳಿ ಮಮತಾ ಶ್ರೀವಳ್ಳಿಗೂ ಶ್ರಾವ್ಯನಿಗೂ ಟಿಫಿನ್ ಅನ್ನು ತಿನ್ಸ್ತಾ ಇದ್ಲು. ಮಮ್ಮಿ, ನಾನ್ ಕೂಡ ಇಲ್ಲಿ ಇದ್ದೀನಿ, ನನಗೂ ಕೂಡ ಹಸಿವಾಗ್ತಿದೆ. ನೀನೇನೋ ಚಿಕ್ಕ ಮಗುನ, ಬೇಕಂದ್ರೆ ಕೈ ತೊಳ್ಕೊಂಡು ಊಟ ಮಾಡು. ಹಾಗಾದ್ರೆ ನಿಮ್ ಸೊಸೆ ಮಾತ್ರ ಏನು ಚಿಕ್ಕ ಪಾಪುನ ಅವಳಿಗೆ ಮಾತ್ರ ತಿನ್ಸ್ತಾ ಇದ್ದೀರಾ? ಯಾಕೆ ಅಂದ್ರೆ ಅವ್ರು ನನಗೆ ಅತ್ತೆ ಅಲ್ಲ ರೀ, ಅಮ್ಮ ಕಣ್ರಿ. ಹಾಗಾದ್ರೆ ನನಗೂ ಕೂಡ ನೀವು ಅಮ್ಮ ಅಲ್ವಮ್ಮ? ಸರಿಪಾ, ನಿನಗೂ ತಿನ್ಸ್ತೀನಿ. ಹಾಗೆ ಹೇಳಿ ವರುಣಿಗೆ ಕೂಡ ಊಟನ ತಿನ್ಸಿದ್ರು. ಹೀಗೆ ಮಮತಮ್ಮ ಎಲ್ಲ ಕೆಲಸವನ್ನು ಮುಗಿಸಿ ಶ್ರಾವ್ಯನ ಸ್ಕೂಲಿಗೆ ಕರ್ಕೊಂಡೋಗ್ಲು ರೆಡಿ ಆದ್ರು. ಅಮ್ಮ, ಸೊಸೆ, ನಾನು ಶ್ರಾವ್ಯನ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಬರ್ತೀನಿ. ಸರಿ ಮಮ್ಮಿ, ಸ್ವಲ್ಪ ಹುಷಾರಾಗಿ ಹೋಗಿ. ಸರಿ ಅತ್ತೆ, ಹುಷಾರು. ನಾನಿದ್ದೀನಲ್ವಮ್ಮ, ನಾನ್ ನೋಡ್ಕೋತೀನಿ. ಹಾಗೆ ಹೇಳಿ ಮಮತಮ್ಮ ಕಾರಲ್ಲಿ ಸ್ಕೂಲಿಗೆ ಹೋದ್ರು. ಹೀಗೆ ವರುಣ್ ಮತ್ತು ಶ್ರೀವಳ್ಳಿ ಕೆಲಸ ಮಾಡ್ತಿದ್ರು. ಸ್ವಲ್ಪ ಸಮಯದ ನಂತರ ಮಮತಮ್ಮ ಮನೆಗೆ ಬಂದ್ರು. ಶ್ರೀವಳ್ಳಿ, ಲಂಚಿಗೆ ಏನಮ್ಮ ಮಾಡ್ಲಿ? ಎಣ್ಣೆ ಬದ್ನೆಕಾಯಿ ಮಾಡಿ ಅತ್ತೆ, ತಿಂದು ತುಂಬಾ ದಿನ ಇತ್ತು. ಸರಿ ಅಮ್ಮ.
ಅಮ್ಮ, ನಾನ್ ಕೂಡ ಇಲ್ಲೇ ಇದ್ದೀನಿ. ನನಗೆ ಏನ್ ಬೇಕು ಅಂತ ನೀವು ಕೇಳಲೇ ಇಲ್ಲ. ಸರಿಯಪ್ಪ, ಹೇಳು, ಏನ್ ಬೇಕು? ನನಗೂ ಕೂಡ ಎಣ್ಣೆ ಬದ್ನೆನೇ ಬೇಕು. ಹೀಗೆ ಮಮತಾ ನಗುತ್ತಾ ಅಡುಗೆ ಮನೆಗೆ ಬಂದು ಎಣ್ಣೆ ಬದ್ನೆ ಸಾರನ್ನು ಮಾಡಿದ್ಲು. ಹೀಗೆ ಮಧ್ಯಾಹ್ನದ ಊಟವನ್ನೆಲ್ಲ ಮಾಡಿ ಇಬ್ಬರಿಗೂ ತಿನ್ಸಿದ್ರು. ಹೀಗೆ ಸ್ವಲ್ಪ ದಿನಗಳಾಯಿತು. ಸ್ವಲ್ಪ ದಿನದಲ್ಲೇ ವರುಣ್ ಆಫೀಸಿಗೆ ಕೆಲ್ಸಕ್ಕೆ ಹೋದ. ಸೊಸೆಯಾದ ಶ್ರೀವಳ್ಳಿ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ಲು. ಮಮತಮ್ಮ ಸೊಸೆಯ ಕಷ್ಟಗಳನ್ನು ಅರ್ಥ ಮಾಡಿಕೊಂಡು ಮನೆ ಕೆಲಸ, ಅಡುಗೆ ಕೆಲಸವನ್ನು ಮಾಡಿಕೊಂಡು ಒಂದು ತಾಯಿಯಾಗಿ ಸೊಸೆನ ನೋಡ್ಕೊಳ್ತಾ ಇದ್ರು.